ನಮಸ್ಕಾರ. 9ನೇ ತರಗತಿ ಮಕ್ಕಳಿಗೆ ಸಂವೇದ ಈ ಕಲಿಕಾ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ. ಇವತ್ತಿನ ಪಾಠಕ್ಕೆ ಹೋಗೋಣವಾ? ಅದಕ್ಕಿಂತ ಮುಂಚೆ ಒಂದು ಪುರಂದರದಾಸರ ಒಂದು ಉಕ್ತಿಯನ್ನು ಹೇಳೋಣ. ಮರವಿದ್ದರೇನಯ್ಯ ನೆರಳಿಲ್ಲದನಕ, ಮರವಿದ್ದರೇನಯ್ಯ ನೀರಿಲ್ಲದನಕ, ನೀರಿದ್ದರೇನಯ್ಯ ಒರೆತೆಯಿಲ್ಲದನಕ, ಧನವಿದ್ದರೇನಯ್ಯ ಜ್ಞಾನವಿಲ್ಲದನಕ, ತನುವಿದ್ದರೇನಯ್ಯ ಜ್ಞಾನವಿಲ್ಲದನಕ, ಮನವಿದ್ದರೇನಯ್ಯ ಪುರಂದರ ವಿಠಲನ ನೆನೆದು ಊಳಿಗ ಮಾಡದ ಜನಕ. ಮಕ್ಕಳೇ, ಪುರಂದರದಾಸರ ಈ ಕೀರ್ತನೆಯಲ್ಲಿ ಈ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಪ್ರತಿಯೊಂದು ಜೀವರಾಶಿಗಳಿಗೂ ತನ್ನದೇ ಆಗಿರ್ತಕ್ಕಂಥ ಬದುಕನ್ನು ಕಟ್ಟಿಕೊಳ್ತಕ್ಕಂಥ ವ್ಯವಸ್ಥೆ ಇದೆ. ಹಾಗೆ ಮನುಷ್ಯ ಕೂಡ ಒಬ್ಬನು. ಆದರೆ ಈ ಮನುಷ್ಯನಿಗೆ ಯಾವುದು ಇದ್ದಾಗ ಯಾವುದನ್ನು ಕೊಡಬೇಕು, ದಾನ ಯಾವುದು ಕೊಡಬೇಕು, ಯಾವುದು ಅಪೂರ್ಣ, ಯಾವುದು ಪೂರ್ಣ, ಯಾವುದು ಸಂತೃಪ್ತಿ ಅನ್ನುವಂಥ ವಿಷಯವನ್ನು ದಾಸರು ಈ ಕವನದಲ್ಲಿ ಹೇಳಿದ್ದಾರೆ. ಕೇಳಿದ್ದಕ್ಕೆ ಎಲ್ರಿಗೂ ಧನ್ಯವಾದ. ಹೋಗೋಣವಾ ಮಕ್ಕಳೇ? ತಿಳಿ ಕನ್ನಡ ದ್ವಿತೀಯ ಭಾಷೆಯ ಒಂದು ಸಮಯದ ಪಾಠಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಮಾಡ್ತೀನಿ. ಇವಾಗ ಪಾಠ ಆರಂಭ ಮಾಡೋದಕ್ಕಿಂತ ಮೊದಲಿಗೆ ಒಂದು ಚಟುವಟಿಕೆ ಮಾಡೋಣವಾ? ಎಸ್, ಹಾಗಾದರೆ ಇಲ್ಲಿ ನಾನು ಕೆಲವೊಂದು ಕೀರ್ತನಕಾರರ ಕೀರ್ತನೆಗಳನ್ನು ಹೇಳ್ತೀನಿ. ಅದು ಯಾರು ಬರೆದದ್ದು ಅನ್ನೋದನ್ನು ಹೇಳ್ತೀರಲ್ಲ? ಓಕೆ, ಸ್ಟಾರ್ಟ್ ಮಾಡೋಣ. ಒಂದನೇದು, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ಕೇಳಿರಲ್ಲ ಈ ಹಾಡು? ಆಯ್ಕೆಗಳು ಬಂದು ನಿಮ್ಮ ಆಯ್ಕೆಯನ್ನು ಗುರುತಿಸಿರಲ್ಲ ನೀವು? ಅದಕ್ಕೆ ಕೂಡ ಒಂದು ಕ್ಲೂ ಕೊಡ್ತೀನಿ ನಿಮಗೆ. ಈ ಒಂದು ಕೀರ್ತನೆಯನ್ನು ಬರೆದಂಥವರ ಫೋಟೋ ತೋರಿಸ್ತೀನಿ. ಯಾರೆಂಬುದು ಪಕ್ಕ ಮಾಡ್ತೀರಾ? ಓಕೆ, ಯಾರು? ಕನಕದಾಸರು. ಸರಿಯಾಗಿ ಹೇಳಿದ್ರಿ ಮಕ್ಕಳೇ. ಎರಡನೇ ಪ್ರಶ್ನೆಗೆ ಹೋಗೋಣವಾ? ಬೇವು ಬೆಲ್ಲದೊಡಿಡಲೇನು ಫಲ, ಹಾವಿಗೆ ಹಾಲಿರದರೇನು ಫಲ. ಯಾರು ಬರೆದದ್ದು ಇದನ್ನ? ಪುರಂದರದಾಸರು, ಕನಕದಾಸರು, ವಾದಿರಾಜರು ಮತ್ತು ವಿಜಯದಾಸರು. ಯಾರು ಬರೆದದ್ದು ಅನ್ನೋದನ್ನು ಆ ದಾಸರ ಒಂದು ಫೋಟೋ ತೋರಿಸ್ತೀನಿ, ನೋಡಿ ಹೇಳ್ತೀರಾ? ಯಾರು? ಪುರಂದರದಾಸರು. ಈ ಒಂದು ಹಾಡನ್ನು ಬರೆದಿರ್ತಕ್ಕಂಥವ್ರು, ಈ ಒಂದು ಕೀರ್ತನೆಯನ್ನು ರಚಿಸಿದಂಥವರು ಪುರಂದರದಾಸರು. ಓಕೆ ಮಕ್ಕಳೇ, ಈ ಒಂದು ವಚನವನ್ನು ಯಾರು ಹೇಳಿದರು ಅನ್ನೋದನ್ನು ಹೇಳಬೇಕು. ಯಾವುದು? ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೊಡೆಂತಯ್ಯ, ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ಯಾರು? ಬಸವಣ್ಣ, ಚನ್ನಬಸವಣ್ಣ, ಅಕ್ಮಾದೇವಿ, ಬಡಿವಾಳ ಮಾಚಯ್ಯ. ಯಾರಿರ್ಬೋದು? ಊಹೆ ಮಾಡ್ರಿ. ನೋಡಿ ಎಷ್ಟಿದ್ದೀರಿ. ಫೋಟೋ ತೋರಿಸಿ ಸರ್ ಅಂತ ಹೇಳ್ತೀರಲ್ಲ? ಆಯ್ತು, ನೋಡೋಣವಾ? ಯಾರು? ಈಸಿ ಆಯ್ತಲ್ಲ ನಿಮ್ಗೆ ಹೇಳಲಿಕ್ಕೆ? ಅಕ್ಕ ಮಹಾದೇವಿ. ಸರಿಯಾದ ಉತ್ತರವನ್ನು ಕೊಟ್ರಿ ಮಕ್ಕಳೇ, ತುಂಬ ಜಾಣರಿದ್ದೀರಿ. ಹಾಗಾದ್ರೆ ಇದನ್ನು ನೋಡ್ರಿ. ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ನಾನೇನು ಮಾಡಲಿ
ಬಡವನಯ್ಯ ಉಳ್ಳವರು ಶಿವಾಲಯ ಮಾಡುವರು. ಯಾರು ಕೇಳಿರ್ತಾನೆ ಈ ಹಾಡು? ಹೇಳ್ರಿ ಉತ್ತರನ. ಹೌದು, ಬಸವಣ್ಣನವರು ಈ ಒಂದು ವಚನವನ್ನು ರಚಿಸಿದ್ದಾರೆ. ಮಕ್ಕಳೇ, ಇವತ್ತು ನಾವು ಅವರು ಮತ್ತು ನಾವು ಅಂತಕ್ಕಂಥ ಪಾಠವನ್ನು ನೋಡೋಣ. ಈ ಒಂದು ಪಾಠವನ್ನು ಬರೆದಿರ್ತಕ್ಕಂಥವರು ಕೃತಿಕಾರರು ಟಿ ಯಲ್ಲಪ್ಪ ಅವರು, ಹೌದಾ? ಅದಕ್ಕಿಂತ ಮೊದಲಿಗೆ ಈ ಒಂದು ಪಾಠದಲ್ಲಿ ಬರ್ತಕ್ಕಂಥ ಹೊಸ ಪದಗಳು ಏನವ ಅನ್ನೋದನ್ನು ಅರ್ಥ ಮಾಡ್ಕೊಂಬಿಡೋಣ. ನೀವು ಇವುಗಳನ್ನು ಅರ್ಥ ಮಾಡಿಕೊಂಡ್ರೆ ಮುಂದೆ ನಾನು ಹೇಳ್ತಕ್ಕಂಥ ಪಾಠ ನಿಮಗೆ ಸರಿಯಾಗಿ ಅರ್ಥ ಆಗ್ತದೆ. ಸರಿನಾ? ಹಾಗಾದರೆ ಈ ಪದ್ಯದಲ್ಲಿ ಬರ್ತಕ್ಕಂಥದ್ದು ಅಂದರೆ ಈ ಪದ್ಯದಲ್ಲಿ ಬರ್ತಕ್ಕಂಥದ್ದು ಕಣ್ಣಿಗೊತ್ತಿಕೋ ಅಂತಂದರೆ ಇದರ ಅರ್ಥ ಪವಿತ್ರ ಭಾವನೆ ಹೊಂದು ಅಂತ ಅರ್ಥ. ಆನಂತರ ದಣಿವು, ಯಾವಾಗಾದ್ರೂ ದಣಿವಾಗಿರ್ತದೆ ನಿಮಗೆ ಕೆಲಸ ಮಾಡಿದಾಗ? ಆಯಾಸ, ಹೆಚ್ಚಾದ ಕೆಲಸ ಮಾಡಿದಾಗ ಸುಮ್ಮೈಗೆ ನೋವಾಗಿರ್ತದೆ. ಪಾತಾಳ, ಭೂಮಿ ಕೆಳಗಿರುವ ಒಂದು ಲೋಕ. ಮನೆ ಸಿಟ್ಟು ಬಂದಾಗ ಅಪ್ಪ ಅಮ್ಮ ಅಂತಿರ್ತಾರೆ ನೋಡು, ನಿನ್ನ ಪಾತಾಳಕ್ಕೆ ಹಾಕಿಬಿಡ್ತೀನಿ ಅಂತಂದು ಹಾಕಿರ್ತಾರ. ಯಾಕಂದ್ರೆ ನೋಡೇ ಇಲ್ಲಲ್ಲ ಯಾರು ಪಾತಾಳನ. ಸರಿ. ನಿಷ್ಕಾರುಣ್ಯ, ಇದರ ಅರ್ಥ ಏನು ಮಕ್ಕಳೇ? ಕರುಣೆ ಇಲ್ಲದಿರುವಿಕೆ, ಹೌದಾ? ಇವು ಈ ಒಂದು ಪದ್ಯದಲ್ಲಿ ಬರ್ತಕ್ಕಂತಹ ಹೊಸ ಪದಗಳು. ಅರ್ಥ ಮಾಡ್ಕೊಂಡ್ರಲ್ಲ? ಸರಿ. ಹಾಗಾದರೆ ಈಗ ನಾವು ಈ ಒಂದು ಪದ್ಯವನ್ನು ರಚಿಸಿರ್ತಕ್ಕಂತಹ ಕೃತಿಕಾರರ ಪರಿಚಯವನ್ನು ಮಾಡಿಕೊಳ್ಳೋಣ. ಬರೆದಂಥವರು ಟಿ ಯಲ್ಲಪ್ಪ ಅವರು. ನೋಡಿ ಮಕ್ಕಳೇ, ಇವರೇ ಟಿ ಯಲ್ಲಪ್ಪ ಅವರು, ಹೌದಾ? ಇವರು ಟಿ ಯಲ್ಲಪ್ಪ ಅವರು 1970ರಲ್ಲಿ ಜನಿಸಿದರು. ಬೆಂಗಳೂರು ವಿಶ್ವವಿದ್ಯಾಲಯದಿಂದ MA ಮತ್ತು MPhil ಪದವಿಯನ್ನು ಪಡೆದಿದ್ದಾರೆ, ಹೌದಾ? ಅಲ್ಲದೆ ಇವರು 22ರ ಅಳಲು ಪ್ರಬಂಧ ಸಂಕಲನ, ಕಡಲಿಗೆ ಕಳಿಸಿದ ದೀಪ, ನೋಡಿದ್ರ ಪುಸ್ತಕ? ಕಡಲಿಗೆ ಕಳಿಸಿದ ದೀಪ, ಚಿಟ್ಟೆ ಮತ್ತು ಜೀವಯಾನ ಬಂತ? ಎಸ್, ಇವು ಅವರು ಬರೆದಿರ್ತಕ್ಕಂಥ ಕೃತಿಗಳಾದರೆ ಇವರಿಗೆ ದೊರೆತಂತಹ ಪ್ರಶಸ್ತಿಗಳು ಯಾವಂದರೆ ನಾಡೋಜಿ ಚನ್ನವೀರ ಕಣವಿ ಪ್ರಶಸ್ತಿ, GS ಶಿವರುದ್ರಪ್ಪ ಕಾವ್ಯ ಪ್ರಶಸ್ತಿ, ಸಂಕ್ರಮಣ ಕಾವ್ಯ ಸ್ಪರ್ಧೆಯ ಬಹುಮಾನ ಹಾಗೂ ಸಂಚಯ ಸಾಹಿತ್ಯ ಸ್ಪರ್ಧೆಯ ಬಹುಮಾನ. ಇವು ಕೃತಿಕಾರರಿಗೆ ಟಿ ಯಲ್ಲಪ್ಪ ಅವರಿಗೆ ದೊರೆತಿರ್ತಕ್ಕಂಥ ಪ್ರಶಸ್ತಿಗಳು. ಓಕೆ ಮಕ್ಕಳೇ, ಕಡಲಿಗೆ ಕಳಿಸಿದ ದೀಪ ಕೃತಿಗೆ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಟಿ ಯಲ್ಲಪ್ಪ ಅವರಿಗೆ ಲಭಿಸಿದೆ. ಓಕೆ, ಪ್ರಸ್ತುತ ಅವರು ಮತ್ತು ನಾವು ಈ ಕವಿತೆಯನ್ನು ಚಿಟ್ಟೆ ಮತ್ತು ಜೀವಯಾನ ಎಂಬ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಪಠ್ಯಕ್ಕೇನು ಆಯ್ಕೆ ಮಾಡಿಕೊಂಡ್ರಲ್ಲ ಅದು ಕವಿತೆಯನ್ನು, ಇದನ್ನು ಈ ಒಂದು ಕವಿತೆಯನ್ನು ಅವರು ಮತ್ತು ನಾವು ಎಂಬಂಥ ಕವಿತೆಯನ್ನು ಚಿಟ್ಟೆ ಮತ್ತು ಜೀವಯಾನ ಅಂತಕ್ಕಂಥ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇನ್ನು ನಾನು ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಟಿ ಯಲ್ಲಪ್ಪ ಅವ್ರ ಕುರಿತು ಹೇಳಿರ್ತಕ್ಕಂತಹ ವಿಷಯದ ಮೇಲೆ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತಿರಲ್ಲ? ಟಿ ಯಲ್ಲಪ್ಪ ಅವರು ಬರೆದ ಯಾವ ಕೃತಿಗೆ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ? ಯೋಚನೆ ಮಾಡ್ರಿ, ತೋರಿಸಿದೆ ನಾನು ನಿಮಗೆ. ಟಿ ಯಲ್ಲಪ್ಪ ಅವರು ಬರೆದ ಯಾವ ಕೃತಿಗೆ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ? ಹೌದು, ಯೋಚಿಸಿ ಹೇಳಬೇಕು. ನೋಡೋಣ ನಿಮ್ಮ ಉತ್ತರ ಸರಿ ಇದೆ ಅಂತನಾ? ಸರಿ, ನೋಡ್ರಿ ಇಲ್ಲಿ ಉತ್ತರ ಏನಿದೆ. ಕಡಲಿಗೆ ಕಳಿಸಿದ ದೀಪ ಕೃತಿಗೆ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಸರಿಯಾಗಿ ತಿಳ್ಕೊಂಡಿದ್ದೀರಿ ಮಕ್ಕಳೇ, ಹೌದಾ? ಓಕೆ, ನಾವಿವಾಗ ಅವರು ಮತ್ತು ನಾವು ಈ ಒಂದು ಪದ್ಯದಲ್ಲಿ ಏನಿದೆ, ಏನು ಮಾಹಿತಿಯನ್ನು ಕವಿಗಳು ಸಮಾಜಕ್ಕೆ ಕೊಟ್ಟಿದ್ದಾರೆ ಈ ಕವನದ ಮೂಲಕ ಅನ್ನೋದನ್ನು ನೋಡೋಣ. ಪಾಠ ಪ್ರವೇಶದಲ್ಲಿ ನವ್ಯೋತ್ತರ ಕನ್ನಡ ಕಾವ್ಯದ ಸಂದರ್ಭದಲ್ಲಿ ಬಂಡಾಯ ಮತ್ತು ದಲಿತ ಸಾಹಿತ್ಯದ ಮಹತ್ವದ ಸ್ಥಾನವನ್ನು ಪಡೆದುಕೊಂಡಿದೆ.
ಸಮಾಜದ ದುರ್ಬಲ ಹಾಗೂ ಶೋಷಿತರ ಮೇಲಿನ ಅನ್ಯಾಯಗಳನ್ನು ಈ ಸಾಹಿತ್ಯ ಪ್ರತಿಭಟಿಸಿದೆ. ಹೌದಾ? ಅಂದರೆ ನವ್ಯೋತ್ತರ ಕನ್ನಡ ಕಾವ್ಯದ ಸಂದರ್ಭದಲ್ಲಿ ಬಂಡಾಯ ಮತ್ತು ದಲಿತ ಸಾಹಿತ್ಯ, ಬಂಡಾಯ ಸಾಹಿತ್ಯನೇ ಬೇರೆ, ದಲಿತ ಸಾಹಿತ್ಯನೇ ಬೇರೆ, ಸಾಹಿತ್ಯದ ಮಹತ್ವದ ಸ್ಥಾನವನ್ನು ಪಡೆದುಕೊಂಡದ ಸಮಾಜದಲ್ಲಿ ದುರ್ಬಲರಾಗಿರುವವರು, ಕೆಳಗಿರುವಂಥವರು, ದೀನ ದಲಿತರು, ಬಡವರು, ಇವರೊಂದಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಈ ಕವನ ಏನಾಗಿದೆ ಪ್ರತಿಭಟಿಸಿದೆ. ಪ್ರಸ್ತುತ ಕವನದಲ್ಲಿ ಸಮಾಜದ ಎರಡು ವರ್ಗ ಹಾಗೂ ವರ್ಣಗಳಲ್ಲಿ ಕಂಡುಬರುವ ವೈರುಧ್ಯಗಳನ್ನು ಗುರುತಿಸಬಹುದು. ಏನದ ಡಿಫ್ರೆನ್ಸ್ ಏನಿದೆ ಎರಡು ವರ್ಗಗಳಲ್ಲಿ ಅಥವಾ ವರ್ಣಗಳಲ್ಲಿ ಅನ್ನೋದನ್ನು ಇಲ್ಲಿ ಹೇಳಲಾಗಿದೆ. ಮಾಡಿದ್ದುಣ್ಣು ಮಾರಾಯ, ಕೇಳಿರಲ್ಲ ಈ ಗಾದೆ ಮಾತನ್ನು. ಅಂದರೆ ಹಿಂದೆ ಮಾಡಿದ್ದನ್ನು ನಾವು ಈಗ ಉಣ್ಬೇಕು, ಈಗ ಮಾಡಿದ್ದನ್ನು ಮುಂದೆ ಉಣ್ತೀವಿ ಅಂತ ಅರ್ಥ. ಮಾಡಿದ್ದುಣ್ಣು ಮಾರಾಯ ಎನ್ನುವ ಗಾದೆಯಂತೆ ನಾವು ಮಾಡಿದ ಪಾಪ ಕೃತ್ಯಗಳಿಗೆ ಪ್ರಾಯಶ್ಚಿತ್ತವನ್ನು ಅನುಭವಿಸಲೇಬೇಕಾಗುತ್ತದೆ ಅನ್ನೋದನ್ನು ಈ ಕವನದಲ್ಲಿ ಹೇಳ್ಯಾರ. ಹೌದಾ? ಅಂದರೆ ಹಿಂದೆ ಮಾಡಿದಂಥ ಪಾಪವನ್ನು ನಾವು ಇಲ್ಲೇ ತೊಳ್ಕೋಬೇಕು. ಹಿಂದೆ ಮಾಡಿದಂಥ ಪುಣ್ಯ ಇತ್ತಂದರೆ ಇಲ್ಲಿನ ಪುಣ್ಯವನ್ನು ನಾವು ಅನುಭವಿಸಿ ಹೋಗ್ತೀವಿ. ಹಾಗೆ ಮಾಡಿದ್ದುಣ್ಣು ಮಾರಾಯ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾರೆ ಕವಿಗಳು. ಇನ್ನು ದೀನ ದಲಿತರನ್ನು ನಿಕೃಷ್ಟವಾಗಿ ನಡೆಸಿಕೊಂಡವರ ಸ್ಥಿತಿ ಇಂದು ಯಾವ ರೀತಿ ಹೀನಾಯವಾಗಿದೆ. ಹಿಂದೆ ದೀನ ದಲಿತರ ಅಮ್ಮ ನಮಗೆ ಹೊಟ್ಟೆ ಹಸಿದಿದೆ, ನಮಗೆ ದುಡ್ಲಿಕ್ಕೆ ಕೆಲಸ ಕೊಡ್ರಿ, ನಮ್ಮ ಸ್ಥಿತಿ ಈ ರೀತಿ ಇದೆ ಅಂತ ಕೇಳ್ಕೊಂಡು ಬಂದವರಿಗೆ ಅನ್ಯಾಯ ಮಾಡಿದ್ರಲ್ಲ, ಇವಾಗ ಇವ್ರ ಸ್ಥಿತಿ ಏನಾಗಿದೆ ಸದ್ಯ ಅನ್ನೋದನ್ನು ಅವರು ಮತ್ತು ನಾವು ಕವಿತೆ ಬಿಚ್ಚಿಡುತ್ತದೆ. ಈ ಕವಿತೆಯಲ್ಲಿ ಅವರು ಬಿಚ್ಚಿಡ್ತಾರೆ. ಒಂದು ಕಾಲದಲ್ಲಿ ಮೆರೆದು ಈಗ ದುಃಖದಲ್ಲಿರುವವರನ್ನು ಈ ಕವನ ಏನು ಮಾಡಿದೆ ಅಂದರೆ ಶಪಿಸಿದೆ. ಓಕೆ, ಅವರಿಗೆ ಪ್ರೀತಿ ಪ್ರೇಮವನ್ನು ಹಂಚುವ ಮೂಲಕ ಸುಖದ ನಿಜವಾದ ಅರ್ಥವನ್ನು ತಿಳಿಸೋಣ. ಏನು ಎರಡು ವರ್ಣ ಎರಡು ವರ್ಗ ಅಂತ ಹೇಳಿದ್ರಲ್ಲ, ಅವರಿಗೆ ಪ್ರೀತಿ ಅಂದ್ರೇನು, ಪ್ರೇಮ ಅಂದ್ರೇನು, ಆ ವಿಷಯವನ್ನು ಹಂಚೋದ್ರ ಮೂಲಕ ನಿಜವಾದ ಅರ್ಥವನ್ನು ತಿಳಿಸೋಣ ಅಂತಕ್ಕಂಥ ಮಾತನ್ನು ಕವಿಗಳು ಇಲ್ಲಿ ಸಂದೇಶದ ಮೂಲಕ ಕಳಿಸಿದ್ದಾರೆ. ಮಾನವತೆಯ ಪಾಠ ಕಲಿಸೋಣ. ಬರೀ ಪ್ರೀತಿ ಪ್ರೇಮ ಬೇಡ, ಅದರಿಂದ ಮಾನವೀಯತೆ ಏನಿದೆ, ಮಾನವತೆ ಏನಿದೆ ಅಂತಕ್ಕಂಥ ಪಾಠವನ್ನು ಕಲಿಸೋಣ ಎನ್ನುವ ವಿಶಾಲ ದೃಷ್ಟಿಕೋನದಲ್ಲಿ ಇಲ್ಲಿ ಕವನ ವ್ಯಕ್ತವಾಗಿದೆ. ಓಕೆ, ಕನ್ನಡ ಸಾಹಿತ್ಯವನ್ನು ನಾವು ಕನ್ನಡ ಸಾಹಿತ್ಯವನ್ನು ನವೋದಯ, ಪ್ರಗತಿಶೀಲ, ನವ್ಯೋತ್ತರ, ಬಂಡಾಯ, ಇನ್ನೇನು ನೋಡ್ರಿ, ಕನ್ನಡ ಸಾಹಿತ್ಯವನ್ನು ನವೋದಯ, ಪ್ರಗತಿಶೀಲ, ನವ್ಯೋತ್ತರ, ಬಂಡಾಯ ಹೀಗೆ 4 ಭಾಗಗಳನ್ನಾಗಿ ವಿಂಗಡಿಸ್ತೀವಿ. ಹೌದಾ? ಬಂಡಾಯ ಸಾಹಿತ್ಯದಲ್ಲಿ ದಲಿತ ಸಾಹಿತ್ಯ, ಮುಸ್ಲಿಂ ಸಾಹಿತ್ಯ, ಸ್ತ್ರೀ ಸಾಹಿತ್ಯ ಹಿಂಗೆ ಮತ್ತೆ ಏನಾಗ ವಿಂಗಡಿಸಲಾಗಿದೆ ಇದರಲ್ಲಿ ಬಂಡಾಯ ಸಾಹಿತ್ಯದಲ್ಲಿ. ಸರಿ ಮಕ್ಕಳೇ, ಈಗ ಪಾಠ ಪ್ರವೇಶವನ್ನು ನೀವು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡ್ರಲ್ಲ? ಹೌದಾ? ನೋಡೋಣ. ಹಂಗಂದ್ರೆ ಒಂದು ಪ್ರಶ್ನೆ ಕೇಳ್ತೀನಿ, ತಿಳ್ಕೊಂಡಿರ ಇಲ್ಲೋ ಅನ್ನೋದು. ನೀವು ತಿಳ್ಕೊಂಡಿಲ್ಲ ಅಂದರೆ ಮತ್ತೊಮ್ಮೆ ಹೇಳ್ತೀನಿ. ತಿಳ್ಕೊಂಡಿರಲ್ಲ? ಸರಿ, ನೀವೆಲ್ಲರೂ ಜಾಣರಿದ್ದೀರಿ ಮಕ್ಕಳೇ, ನೀವೆಲ್ಲ ತಿಳ್ಕೊಂಡ್ರಿ ಅಂತ ಅನ್ನೋದು ನನಗೆ ಗೊತ್ತದ. ಆದರೂ ಕೂಡ ಒಂದೆರಡು ಪ್ರಶ್ನೆಗಳನ್ನು ಕೇಳಿ ನಿಮ್ಮನ್ನು ಟೆಸ್ಟ್ ಮಾಡ್ತೀನಿ. ಓಕೆನಾ? ಅವರು ಮತ್ತು ನಾವು ಕವಿತೆ ಯಾರನ್ನು ಶಪಿಸಿದೆ? ಯಾರನ್ನು ಶಪಿಸದ ಅವರು ಮತ್ತು ನಾವು ಅಂತಕ್ಕಂಥ ಕವಿತೆ ಹೇಳ್ರಿ. ಯಾರನ್ನು ಶಪಿಸಿದೆ? ನೋಡೋಣ ಉತ್ತರನ. ಒಂದು ಕಾಲದಲ್ಲಿ ಮೆರೆದು ಈಗ ದುಃಖದಲ್ಲಿರುವವರನ್ನು ಶಪಿಸಿದೆ. ಹೌದಾ? ಎರಡನೇ ಪ್ರಶ್ನೆಗೆ ಬರೋಣ. ಪ್ರಸ್ತುತ ಕವನದಲ್ಲಿ ಯಾವ ವೈರುಧ್ಯಗಳನ್ನು ಗುರುತಿಸಲಾಗಿದೆ? ಈ ಕವನದಲ್ಲಿ ಯಾವ ವೈರುಧ್ಯಗಳನ್ನು ಗುರುತಿಸಲಾಗಿದೆ ನೋಡೋಣ. ಸಮಾಜದ ಎರಡು ವರ್ಗ ಹಾಗೂ ವರ್ಣಗಳಲ್ಲಿ ಕಂಡುಬರುವ ವೈರುಧ್ಯಗಳನ್ನು ಗುರುತಿಸಲಾಗಿದೆ, ಅಂದರೆ ಭಿನ್ನತೆಗಳನ್ನು ಗುರುತಿಸಲಾಗಿದೆ. ಸರಿ ಹೇಳಿದ್ರಿ ಮಕ್ಕಳೇ, ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದೀರಿ. ಈಗ ನಾವೇನು ಮಾಡೋಣ, ಟಿ ಯಲ್ಲಪ್ಪ ಅವರು ಬರೆದಿರ್ತಕ್ಕಂತಹ ಅವರು ಮತ್ತು ನಾವು ನೋಡ್ರಿ, ಇಲ್ಲೇ ಎರಡು ಈ ಒಂದು ಪದ್ಯದ ತಲೆಬರಹದಲ್ಲಿಯೇ ಬರ್ತದೆ. ಅವರು ಮತ್ತು ನಾವು ಅಂದರೆ ಎರಡು ವರ್ಗ ಅಥವಾ ಎರಡು ವರ್ಣಗಳು ಅವ್ರು ಹೇಗಿದ್ದಾರೆ, ನಾವು ಹೇಗಿದ್ದೇವೆ.
ಅವರು ಮೊದಲಿಗೆ ಹೇಗಿದ್ದರು, ನಾವು ಅವಾಗ ಹೇಗಿದ್ವಿ, ಈಗ ನಾವು ಹೇಗಿದ್ದೇವೆ, ಅವ್ರು ಹೇಗಿದ್ದಾರೆ. ಈ ಒಂದು ಡಿಫ್ರೆನ್ಸ್, ವ್ಯತ್ಯಾಸವನ್ನು ಟಿ ಯಲ್ಲಪ್ಪ ಅವರು ಈ ಒಂದು ಕವನದ ಮೂಲಕ, ಅಂದರೆ ಅವರು ಮತ್ತು ನಾವು ಕವನದ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ನೋಡಿ, ಒಂದು ನುಡಿಯಲ್ಲಿ ಈ ರೀತಿ ಇದೆ, ನಾವು ತಿನ್ನುವುದಕ್ಕೆ ಅನ್ನ ಕೇಳಿದೆವು. ನಾವು ತಿನ್ಲಿಕ್ಕೆ ಏನು ಕೇಳಿದೆವು? ಹೊಟ್ಟೆ ಹಸ್ತದ, ನಮಗೆ ನೋವಿದೆ, ಸಂಕಟ ಇದೆ, ಹಸಿವಾಗಿದೆ, ನಮ್ಮ ಮಕ್ಕಳೆಲ್ಲರೂ ಹಸ್ತಿದ್ದಾರೆ, ಅನ್ನ ಕೊಡ್ರಿ ಅಂತ ಕೇಳಿದ್ವಿ. ನಾವು ತಿನ್ನುವುದಕ್ಕೆ ಅನ್ನ ಕೇಳಿದೆವು, ಅವರು ಹುಳು ಬಿದ್ದ ಅಕ್ಕಿ ಕೊಟ್ಟರು. ನೋಡ್ರಿ ಎಷ್ಟು ನೋವು ಅನಿಸುತ್ತಲ್ಲ. ಹೊಟ್ಟೆ ಹಸ್ತದ ಅಂತಂದರೆ 2 ತುತ್ತು ಬೇಡ, ಕೊನೆಗೆ 1 ತುತ್ತಾದರೂ ಅನ್ನ ಕೊಡ್ರಿ ಅಂತ ಕೇಳಿದ್ವಿ. ಕೊಡದೇ ಇದ್ದರೂ ಪರವಾಗಿದ್ದಿಲ್ಲ, ಆದರೆ ಕೊಳೆತು ಹೋಗಿರ್ತಕ್ಕಂಥ, ಹಾಳಾಗಿರ್ತಕ್ಕಂತಹ, ಹುಳ ಬಿದ್ದಿರ್ತಕ್ಕಂಥ ಅಕ್ಕಿಯನ್ನು ನಮಗೆ ಕೊಟ್ಟರು. ಬಹಳ ನೋವು ಅನ್ನಿಸ್ತದ. ಇಂಥವು ಯಾಕಾದ್ರೂ ಕೊಟ್ರಪ್ಪ ಅಂತ ಹೇಳಿದ್ರು. ಆದರೂ ಪರವಾಗಿಲ್ಲ, ನಾವು ಅವನ್ನೇನು ವಾಪಸ್ ಕೊಡಲಿಲ್ಲ ಅವರಿಗೆ. ನಾವು ಹುಳು ದೇವರಿಗೆ ಕೊಟ್ಟು ಅಕ್ಕಿಯನ್ನು ಕಣ್ಣಿಗೊತ್ತಿಕೊಂಡು ಅನ್ನ ಮಾಡಿ ಉಂಡೆವು. ಭಗವಂತ ನಮ್ಮನ್ನು ನೀನು ಹುಟ್ಟಿಸಿದ್ದೀಯ ಇಂಥ ಒಂದು ಸ್ಥಿತಿಯೊಳಗೆ. ನಮಗೆ ಅನ್ನ ಇಲ್ಲ, ದುಡಿಲಿಕ್ಕೆ ಭೂಮಿ ಇಲ್ಲ, ರಟ್ಟೆಯಲ್ಲಿ ಶಕ್ತಿ ಇಲ್ಲ, ಸರಿಯಾದ ಆರೋಗ್ಯ ಇಲ್ಲ. ಇಂಥ ಸಂದರ್ಭದಲ್ಲಿ ಉಳ್ಳವರಿಗೆ ಎಲ್ಲದನ್ನು ಕೊಟ್ಟು ನಮ್ಮನ್ನು ಈ ಸ್ಥಿತಿ ತಂದಿ ಭಗವಂತ. ಆದರೂ ಕೂಡ ಹಸಿವೆಯನ್ನು ನೀಗಿಸ್ಬೇಕಲ್ಲ, ಹಸಿವೆಯನ್ನು ಹಿಂಗಿಸ್ಕೊಳ್ಬೇಕಲ್ಲ. ಅದಕ್ಕಾಗಿ ನಾವು ಈ ರೀತಿ ಕೇಳ್ತಾ ಇದ್ದೇವೆ ಉಳ್ಳವರನ್ನು. ಅನ್ನ ಕೊಡಿ ಅಂತಂದರೆ ಅವರು ಹುಳು ಬಿದ್ದ ಅಕ್ಕಿಯನ್ನು ಕೊಟ್ಟರು. ಅದಕ್ಕೆ ನಾವೇನಂದ್ರೆ ಹುಳು ನಿನಗೆ ಕೊಡ್ತೀವಿ. ಭಗವಂತ ಯಾವಾಗ ನಮ್ಮನ್ನು ಈ ಸ್ಥಿತಿಗೆ ನೀನು ತಂದಿ ಅಂತಂದರೆ ಈ ಸ್ಥಿತಿಗೆ ನೀನೇ ಕಾರಣ. ಅದಕ್ಕಾಗಿ ಅದರಲ್ಲಿರ್ತಕ್ಕಂಥ ಅಕ್ಕಿಯನ್ನು ತಗೋತೀವಿ, ಅದರಲ್ಲಿರುವಂತಹ ಹುಳುಗಳನ್ನು ನಿನಗೆ ಕೊಡ್ತೀವಿ. ಹಾಗಾಗಿ ನಾವು ಹುಳು ದೇವರಿಗೆ ಕೊಟ್ಟು ಅಕ್ಕಿಯನ್ನು ಕಣ್ಣಿಗೊತ್ತಿಕೊಂಡು ಅನ್ನ ಮಾಡಿ ಉಂಡೆವು. ಎಷ್ಟು ನೋವಿದೆ ಅಂತಂದರೆ ಈ ಒಂದು ಸಾಲಿನಲ್ಲಿ. ಭಗವಂತನಿಗೆ ನಮಗೆ ಈ ಸ್ಥಿತಿಗೆ ಬರಲಿಕ್ಕೆ ಕಾರಣ ನೀನೇ ಭಗವಂತ. ಹಾಗಾಗಿ ಹುಳು ನೀನೇನಾದರೂ ಮಾಡ್ಕೊ, ಯಾಕಂದ್ರೆ ಹುಳುಗಳನ್ನು ಹುಟ್ಟಿಸಿದವನು ನೀನೇ. ಪ್ರತಿಯೊಂದು ಸಕಲ ಜೀವರಾಶಿಗಳ ಹುಟ್ಟಿವಿಗೆ ಕಾರಣ ಆಗಿರ್ತಕ್ಕಂಥವನು ನೀನೇ. ಹಾಗಾಗಿ ಆ ಹುಳು ನಾವೇನು ಮಾಡಲ್ಲ, ಆ ಹುಳನ್ನ ನಿನಗೆ ಕೊಡ್ತೀವಿ, ನೀನೇನಾದ್ರು ಮಾಡು. ಆದರೆ ಇರುವಂತಹ ಶುದ್ಧವಾಗಿರ್ತಕ್ಕಂಥ ಅಕ್ಕಿಯನ್ನು ಅದರಲ್ಲಿ ಆರಿಸಿಕೊಂಡು ನಮ್ಮ ಹೊಟ್ಟೆಗೆ 2 ತುತ್ತು ಅನ್ನ ಮಾಡಿಕೊಂಡು ಊಟ ಮಾಡ್ತೀವಿ. ಅನ್ನ ಮಾಡಿಕೊಂಡು ಊಟ ಮಾಡಿದೆವು, ಉಂಡೆವು ಅಂತಂತ ಕವಿಗಳು ಇಲ್ಲೇ ಹೇಳ್ತಾರೆ. ಪರಿಸ್ಥಿತಿ ಏನಾಗಿದೆ ನೋಡಿ. ಅವಾಗ ಏನಾಗಿತ್ತು, ಇವರು ಅನ್ನ ಕೇಳಿದಾಗ ಏನು ಮಾಡಿದ್ರು, ಅವರು ಹುಳು ಬಿದ್ದ ಅಕ್ಕಿಯನ್ನು ಕೊಟ್ಟರು. ಅವ್ರು ಕೇಳಿದಾಗ ಏನು ಮಾಡಿದರು, ಹುಳು ಬಿದ್ದ ಅಕ್ಕಿಯನ್ನು ಕೊಟ್ಟರು. ಯಾಕೆ? ಅವ್ರಿಗೆ ಆ ಒಂದು ಉನ್ನತ ಸ್ಥಾನ ಇತ್ತು, ಅಥವಾ ಅವರು ಪ್ರತಿಷ್ಠಿತ ಒಂದು ವರ್ಗದವರಾಗಿದ್ದರು. ಈಗ ನೋಡ್ರಿ ಏನಾಗಿದೆ, ಈಗ ಅವರು ತಿನ್ನುವ ಅನ್ನಕ್ಕೆ ಹುಳು ಬಿದ್ದಿದೆ. ಏನಾಗಿದೆ ಅಂದರೆ ಈಗ ಅವ್ರು ಏನು ತಿನ್ಲಿಕ್ಕತ್ತಾರಲ್ಲ ಆ ಅನ್ನಕ್ಕೆ ಹುಳು ಬಿದ್ದಿದೆ. ನಮ್ಮ ಅನ್ನಕ್ಕಲ್ಲ, ನಾವು ಏನಿದ್ದೀವಲ್ಲ ಅಷ್ಟರಲ್ಲಿಯೇ ಸುಧಾರಿಸ್ಕೊಂಡು ಹೊಟ್ಟೆ ತುಂಬ 2 ಹೊತ್ತು ಊಟ ಮಾಡ್ತಿದ್ದೀವಿ. ಆದರೆ ಅವಾಗೇನು ನಾವು ಹಸಿದಿದ್ದೇವೆ ಅಂತಕ್ಕಂಥ ಹೇಳಿದ ಸಂದರ್ಭದಲ್ಲಿ ಅವರು ನಮಗೆ ಹುಳು ಬಿದ್ದ ಅಕ್ಕಿಯನ್ನೇನು ಕೊಟ್ಟರಲ್ಲ, ಅವರ ಅನ್ನಕ್ಕೀಗೇನು ಬಿದ್ದಿದೆ, ಹುಳು ಬಿದ್ದಿದೆ, ಹುಳ ಬಿದ್ದದ. ಅವರು ಹುಳುಗಳನ್ನು ನಿಷ್ಕಾರುಣ್ಯವಾಗಿ ಕೊಂದುಬಿಟ್ಟು, ಹುಳುಗಳನ್ನು ನಮಗೇನು ಹುಳ ಹಾಕಿದ ಅನ್ನ ಕೊಟ್ಟಿದ್ರಲ್ಲ, ಅಕ್ಕಿ ಕೊಟ್ಟಿದ್ರಲ್ಲ, ನಾವು ಆ ಹುಳುಗಳನ್ನು ಕೊಂದು ಹಾಕಲಿಲ್ಲ, ಭಗವಂತನಿಗೆ ಕೊಟ್ಟಿವಿ. ಯಾಕಂದರೆ ಈ ಹುಳುಗಳ ಹುಟ್ಟಿಗೆ ಕಾರಣ ನೀನು, ಹಾಗಾಗಿ ನಿನಗೆ ಸಂಬಂಧಪಟ್ಟಿರುವಂಥದ್ದು ಅಂತ ಹೇಳಿದ್ವಿ. ಆದರೆ ಇವರು ಶ್ರೀಮಂತರು ಅಥವಾ ಮೇಲ್ವರ್ಗದವರು ಅಥವಾ ಉಳ್ಳವರು ವರ್ಗ ಅಂತ ಹೇಳ್ತೀವಲ್ಲ, ಇವರು ಏನು ಮಾಡಿದ್ರು ಅಂದರೆ ಹುಳುಗಳನ್ನು ನಿಷ್ಕಾರುಣ್ಯವಾಗಿ ಕೊಂದು ಬಿಟ್ಟು ಅನ್ನಕ್ಕಾಗಿ ದೇವರಿಗೆ ಕೈ ಚಾಚುತ್ತಿದ್ದಾರೆ. ಕೊಂದು ಹಾಕಿಬಿಟ್ರು, ಅನ್ನನೇ ಇಲ್ಲ. ಯಾಕಂದ್ರೆ ಇರುವಂಥ ಅನ್ನವೆಲ್ಲ, ಅಕ್ಕಿಯೆಲ್ಲ ಏನಾಗಿದೆ, ಆಹಾರ ಧಾನ್ಯ ಹುಳು ಬಿದ್ದಿರ್ತದೆ. ಹಾಗಾಗಿ ಅವ್ರು ಏನು ಮಾಡ್ಲಿಕ್ಕತ್ತಾರ ಅಂತಂದರೆ ಅನ್ನಕ್ಕಾಗಿ ದೇವರಿಗೆ ಕೈ ಚಾಚಲಿಕ್ಕತ್ತಾರ. ಆದರೆ ಹಿಂದೆ ಮಾಡಿದ್ದನ್ನು ನೆನಪಿದೇನ ಅವ್ರಿಗೆ? ಇದ್ದೇ ಇರ್ತದ, ಆದರೆ ಹೇಳಲಿಕ್ಕೆ ಆಗ್ತಾ ಇರೋದಲ್ಲ. ಹಾಗಾಗಿ ನಮಗೆ ಯಾವ ಕವಿಗಳು ಏನು ಹೇಳ್ತಾರೆ ಟಿ ಯಲ್ಲಪ್ಪ ಅವ್ರಿಗೆ ಇಲ್ಲಿ ಅಂದರೆ, ನಮಗೆ
ಅನುಕೂಲತೆ ಇದ್ದಾಗ, ನಮಗೆ ಅರ್ಹತೆ ಇದ್ದಾಗ, ಅವಶ್ಯ ಇದ್ದಂಥವರಿಗೆ, ಹಸಿದಂಥವರಿಗೆ ದಾನ ಮಾಡಬೇಕು. ಎಲ್ಲರೂ ಒಂದೇ ಪ್ರೀತಿ, ಪ್ರೇಮ ಇವೆರಡರ ಮಧ್ಯದಲ್ಲಿ ಮನುಷ್ಯ ಬದುಕಬೇಕು. ಇದು ಮಾನವೀಯತೆ ಅಂತಕ್ಕಂಥದ್ದನ್ನು ಇಲ್ಲಿ ಕವಿಗಳು ಏನು ಮಾಡ್ತಾರೆ ಅಂದರೆ ಬಹಳ ನೋವಿನಿಂದ ಈ ಒಂದು ಸಾಲುಗಳನ್ನು ಹೇಳ್ತಾರೆ ನೋಡಿ. ಅವರು ತಿನ್ನುವ ಅನ್ನಕ್ಕೆ ಹುಳ ಬಿದ್ದಿದೆ, ಅವರು ಹುಳುಗಳನ್ನು ನಿಷ್ಕಾರುಣ್ಯವಾಗಿ ಕೊಂದು ಬಿಟ್ಟು ಅನ್ನಕ್ಕಾಗಿ ದೇವರಿಗೆ ಕೈ ಚಾಚುತ್ತಿದ್ದಾರೆ. ಹೌದಾ? ಒಂದು ಹಿಂದೆನೇ ತಮಗೆ ಒಂದು ಉತ್ತಮ ಸ್ಥಿತಿಯಲ್ಲಿದ್ದಾಗ ಇದನ್ನು ಮಾಡಿದರೆ, ಸಹಾಯ ಮಾಡಿದರೆ ಇವಾಗ ಅವ್ರಿಗೆಲ್ಲರಿಗೂ ಸಹಾಯ ಸಿಗ್ತಿತ್ತಾ? ಇಡೀ ಸಮಾಜ ಅಭಿವೃದ್ಧಿ ಆಗ್ತಿತ್ತಾ? ಹೌದು. ಆದರೆ ಆ ಒಂದು ಕೆಲಸವನ್ನು ಅವರು ಮಾಡದೇ ಇರುವ ಕಾರಣಕ್ಕಾಗಿ ಏನಾಗಿದೆ ಅಂದರೆ ಅವರ ಅನ್ನಕ್ಕೆ ಹುಳ ಬಿದ್ದದ ನೋವಿನಲ್ಲಿದ್ದಾರೆ, ಸಂಕಟದಲ್ಲಿದ್ದಾರೆ, ಯಾತನೆಯನ್ನು ಪಡ್ತಾ ಇದ್ದಾರೆ. ಹೀಗಾಗಿ ಅವರ ಹೊಟ್ಟೆ ಈಗ ಹಸಿವಿದೆ. ಹಸಿವಿನ ಅರ್ಥ ಏನು ಎಂಬುದು ಇವಾಗ ಅವರಿಗೆ ಅರ್ಥ ಆಗಿದೆ. ಆ ಕಾರಣಕ್ಕಾಗಿ ಭಗವಂತನಲ್ಲಿ ದೇವ ನಮಗೆ ಅನ್ನ ಕೊಡು, ನಮಗೆ ಹಸಿವಾಗಿದೆ ಅಂತಕ್ಕಂತ ಕೇಳ್ತಾರ. ಆದರೆ ಹಿಂದೆ ನಾವು ಹಸಿದಿದ್ದಾಗ, ನಾವು ಆಹಾರಕ್ಕಾಗಿ ಬೇಡಿಕೆಯನ್ನು ಇಟ್ಟಾಗ ಹುಳು ಬಿದ್ದಂಥ ಅಕ್ಕಿಯನ್ನು ಕೊಟ್ಟರಲ್ಲ, ಕೆಟ್ಟ ಆಹಾರವನ್ನು ಕೊಟ್ಟರಲ್ಲ, ಹಳಿಸಿದಂಥ ಆಹಾರವನ್ನು ಕೊಟ್ಟರಲ್ಲ. ಆದರೂ ಕೂಡ ನಾವು ನಮ್ಮ ಮಕ್ಕಳೆಲ್ಲರೂ ತಿಂದು ಬದುಕಿದ್ದೀವಿ ಅಂತಕ್ಕಂತಹ ಒಂದು ಸಂದೇಶವನ್ನು, ತಮ್ಮ ನೋವನ್ನು, ಒಂದು ವರ್ಗ ಅನುಭವಿಸಿರ್ತಕ್ಕಂಥ ಯಾತನೆಯ ಬದುಕನ್ನು ಇಲ್ಲಿ ಟಿ ಯಲ್ಲಪ್ಪ ಅವರು ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ನಾವು ಸಾಯುವಾಗ ಕುಡಿಯುವುದಕ್ಕೆ ನೀರು ಕೇಳಿದೆವು, ಸಾಯ್ಲಿಕ್ಕತ್ತೀವಿ, ನಮಗೆ ನೀರಡಿಕೆ ಆಗಿದೆ, ಒಂದು ಗ್ಲಾಸ್ ನೀರು ಕೊಡ್ರಿ ಅಂತ ಹೇಳಿದಾಗ ಅವ್ರು ಏನು ಮಾಡಿದ್ರು ಗೊತ್ತಾ? ಅವರು ಆಕಾಶದಲ್ಲಿ ನಿಂತು ಪಾತಾಳಕ್ಕೆ ನೀರು ಸುರಿದರು. ಕೈಯೊಳಗೆ ಸರಿಯಾಗಿ ನೀರು ಬೀಳುವ ರೀತಿಯಲ್ಲಿ ಹಾಕಿದ್ರೆ ಕುಡಿಬೋದಿತ್ತು. ಮೇಲ್ಗಡೆಯಿಂದ ಹಾಕಿದರು. ಮೇಲ್ಗಡೆಯಿಂದ ಹಾಕಿದರೆ ಕೈಯಲ್ಲಿ ನೀರು ನಿಲ್ಲಕ್ಕೆ ಸಾಧ್ಯನಾ? ನೀರು ನಿಲ್ಲಕ್ಕೆ ಸಾಧ್ಯನಾ? ಇಲ್ಲ. ಸುರಿದ ನೀರಿನಲ್ಲಿ ಆದರೂ ನಾವು, ಯಾಕಂದರೆ ನಮಗೆ ನೀರಡಿಕೆ ಆಗಿದೆ, ನೀರು ಬೇಕೇ ಬೇಕು. ಸುರಿದ ನೀರಿನಲ್ಲಿ ನಾವು ದಣಿವಾರಿಸಿಕೊಂಡೆವು. ಅವು ಎಷ್ಟು ಬಿದ್ದೋ ಅಷ್ಟು ನೀರಿನಲ್ಲಿ ದಣಿವಾರಿಸಿಕೊಂಡ್ವಿ. ಮೇಲಿಂದ ಸುರಿಯಿದ್ರು ನೀರನ್ನು, ಮೇಲ್ಗಡೆಯಿಂದ ನೀರು ಸುರಿಯಿದ್ರು, ಆ ನೀರಿನಲ್ಲಿ ನಾವು ದಣಿವಾರಿಸಿಕೊಂಡು ಉಳಿದ ನೀರಿನಲ್ಲಿ ನಮ್ಮ ಕಣ್ಣೀರು ತೊಳೆದುಕೊಂಡೆವು. ನಮ್ಮ ಬೊಗಸೆಯನ್ನು ಒಡ್ಡಿದಾಗ ಎಷ್ಟು ನೀರು ಬಿತ್ತೋ, ಮೇಲಿಂದ ನೀರನ್ನು ಹಾಕಿದ್ರಲ್ಲ, ನೀರು ಹಾಕಿದಾಗ ನಮ್ಮ ಬೊಗಸೆಯಲ್ಲಿ ಎಷ್ಟು ನೀರು ಉಳಿದಿದ್ವು? ಉಳಿಲಿಲ್ಲ. ಯಾಕಂದ್ರೆ ಮೇಲ್ಗಡೆಯಿಂದ ಹಾಕಿದಾಗ ಉಳಿಲಿಕ್ಕೆ ಸಾಧ್ಯನಾ ನೀರು? ಇಲ್ಲ, ಉಳಿಲಿಲ್ಲ. ಆದಾಗ್ಯೂ ಕೂಡ ಎಷ್ಟು ಉಳಿಸ್ಕೊಂಡಿದ್ವಿ, ನಾವು ಪ್ರಯತ್ನ ಮಾಡಿ ನೀರನ್ನು ಉಳಿಸ್ಕೊಂಡಿದ್ವಿ. ಆ ಉಳಿದ ನೀರಿನಲ್ಲಿ ನಾವು ಏನು ಮಾಡಿದ್ವಿ ಅಂದರೆ ದಣಿವಾರಿಸಿಕೊಂಡ್ವಿ. ನಮ್ಮ ಬೊಗಸೆಯಲ್ಲಿ ಎಷ್ಟು ಉಳಿದಿದ್ವಲ್ಲ ಅದನ್ನು ಕುಡಿದ್ವಿ ನೀರು. ಆದರೂ ಉಳಿದಂಥ ನೀರಿನಲ್ಲಿ ನಮಗೆ ಆದಂಥ ಅನ್ಯಾಯದಿಂದ, ದುಃಖದಿಂದ, ನೋವಿನಿಂದ ಬಂದಿರತಕ್ಕಂಥ ನಮ್ಮ ಕಣ್ಣಾಲೆಗಳನ್ನು, ಕಣ್ಣೀರನ್ನು ಒರೆಸ್ಕೊಂಡಿವಿ, ತೊಳೆದುಕೊಂಡಿವಿ. ಭಗವಂತ, ಇಷ್ಟೆಲ್ಲ ನಮ್ಮ ನೋವಿಗೆ ನೀನೇ ಕಾರಣ ಆಗಿದ್ದೀವಿ, ಇನ್ನು ಎಷ್ಟು ದಿವಸ ನಮಗೆ ನೋವನ್ನು ಕೊಡ್ತೀಯಾ? ಅವರು ಮನುಷ್ಯರು, ನಾವು ಮನುಷ್ಯರು, ನಮ್ಮ ಸ್ಥಿತಿ ಹೀಗೇಕೆ, ಅವ್ರ ಸ್ಥಿತಿ ಹಾಗೇಕೆ ಅಂತಂದು ಕವಿಗಳು ಬಹಳ ಮಾರ್ಮಿಕವಾಗಿ ಇಲ್ಲಿ ಹೇಳಿದ್ದಾರೆ. ಮತ್ತೊಮ್ಮೆ ನೋಡಿ, ಸುರಿದ ನೀರಿನಲ್ಲಿ ಯಾರೂ ಮೇಲ್ವರ್ಗದವರು, ಒಂದು ವರ್ಣದವರು, ನಾವು ನೀರನ್ನು ಕೇಳಿದ್ದೀವಿ, ನೀರಡಿಕೆ ಆಗಿದೆ ಅಂತಂದು ಸುರಿದ ನೀರಿನಲ್ಲಿ ನಾವು ದಣಿವಾರಿಸಿಕೊಂಡು ಉಳಿದ ನೀರಿನಲ್ಲಿ ಕಣ್ಣೀರು ತೊಳೆದುಕೊಂಡೆವು. ಹೌದಾ? ಹಾಗೆ ಇಲ್ಲಿ ಏನಂತಂದರೆ ಕವಿಗಳು ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂತಹ ಮಾಹಿತಿಯನ್ನು ಇಲ್ಲಿ ನಮಗೆ ನೀಡಿದ್ದಾರೆ. ಹೌದಾ? ಅರ್ಥ ಆಯ್ತಲ್ಲ ಮಕ್ಕಳೇ? ಅರ್ಥ ಆಯ್ತಲ್ಲ? ಬಹಳ ನೋವಿನ ಕವನ ಇದು. ಇದಕ್ಕೆ ಬಂಡಾಯ ಸಾಹಿತ್ಯ ಅನ್ನೋದು. ದಲಿತ ಸಾಹಿತ್ಯ, ಬಂಡಾಯ ಸಾಹಿತ್ಯ ಅಂದರೆ ಪ್ರತಿಭಟನೆಯ ರೂಪದಲ್ಲಿ ಆಗಿರ್ತಕ್ಕಂಥ ನೋವನ್ನು ಹೇಳಿಕೊಳ್ಳಿಕ್ಕೆ ಟಿ ಯಲ್ಲಪ್ಪ ಅವರು ಈ ಒಂದು ಕವನವನ್ನು, ನಾವು ಮತ್ತು ಅವರು ಅಂತಕ್ಕಂಥ ಕವನವನ್ನು ಬರೆದಾರೆ. ಸರಿಯಲ್ಲ?
ಅರ್ಥ ಮಾಡ್ಕೊಂಡ್ರಲ್ಲ, ತಿಳ್ಕೊಂಡ್ರಲ್ಲ? ನೀವು ಎಷ್ಟು ತಿಳ್ಕೊಂಡಿದ್ದೀರಿ ಅನ್ನೋದನ್ನು ಒಂದು ಮೌಲ್ಯಮಾಪನ ಮಾಡಲ ನಾನು? ಮಾಡಲಾ? ಎಲ್ಲರೂ ಸಿದ್ಧರಿದ್ದೀರಲ್ಲ? ಹಾಂ, ಸರಿ, ಓಕೆ. ಈಗ ನಾನು ಸೂಕ್ತವಾದ ಉತ್ತರವನ್ನು ಆಯ್ದು ತುಂಬಿ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೊಡ್ತೀನಿ. ಬಿಟ್ಟ ಸ್ಥಳ ತುಂಬಿ ಅಂತ ಆಯ್ಕೆಗಳನ್ನು ಕೊಡ್ತೀನಿ. ಸರಿಯಾದದ್ದನ್ನು ಜೋಡಿಸ್ತೀರಲ್ಲ? ಪ್ರಯತ್ನ ಮಾಡಬೇಕು, ಎಲ್ಲರೂ ಪ್ರಯತ್ನ ಮಾಡಬೇಕು, ಸುಮ್ಮ ಕೊಡಬಾರ್ದು. ಸರಿ, ಒಂದನೇದೇನಿದೆ? ನಾವು ತಿನ್ನುವುದಕ್ಕೆ ಡ್ಯಾಶ್ 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 ಕೇಳಿದೆವು. ನೆನ್ಪು ಮಾಡ್ಕೊಡ್ರಿ. ಆಯ್ಕೆಗಳು ಬೇಕಾ? ಓಕೆ, ಆಗಲಿ ಮಕ್ಕಳೇ, ನಾನು ಆಯ್ಕೆಗಳನ್ನು ಕೊಡ್ತೀನಿ. ಯಾವುದನ್ನು ಆಗಲಾದ್ರೆ ಹೇಳ್ತಿರಲ್ಲ? ಸರಿ, ಒಂದನೇ ಆಯ್ಕೆ ಅಕ್ಕಿ. ಅಕ್ಕಿ. ಎರಡನೇದ್ದು ರೊಟ್ಟಿ. ನಾವು ತಿನ್ನುವುದಕ್ಕೆ ಡ್ಯಾಶ್ ಡ್ಯಾಶ್ ಕೇಳಿದೆವು. ಅಕ್ಕಿ, ರೊಟ್ಟಿ, ಅನ್ನ, ಮತ್ತೊಂದು ಧಾನ್ಯ. ಯಾವುದು? ಯೋಚನೆ ಮಾಡ್ರಿ. ಮಾಡಿದ್ರಾ? ಗುಡ್. ಎಲ್ಲರೂ ಹೇಳ್ತೀರಪ್ಪ, ಎಲ್ಲರೂ ಸರಿಯಾಗಿ ಹೇಳಿದ್ರಿ. ನೋಡೋಣ ನನ್ನ ಉತ್ತರ ಸರಿಯಾಗಿದೆ ನೋಡೋಣ, ಅಥವಾ ನಿಮ್ಮ ಉತ್ತರ ಸರಿಯಾಗಿದೆ ನೋಡೋಣ. ಓಕೆ, ನಾವು ತಿನ್ನುವುದಕ್ಕೆ ಅನ್ನ ಕೇಳಿದೆವು, ಆದರೆ ಅವರು ಹುಳ ಬಿದ್ದ ಅಕ್ಕಿಯನ್ನು ಕೊಟ್ಟರು. ಹೌದಲ್ಲ? ಓಕೆ, ಚೆನ್ನಾಗಿ ಹೇಳಿದ್ರಿ ಮಕ್ಕಳೇ. ಹಾಗಾದರೆ ಇನ್ನೊಂದು ನೋಡೋಣ. ಈಗ ಅವರ ಅನ್ನಕ್ಕೆ, ನಮಗೇನು ಹುಳು ಬಿದ್ದದ್ದು ಅಕ್ಕಿ ಕೊಟ್ಟಿದ್ರಲ್ಲ, ಈಗ ಅವರ ಅನ್ನಕ್ಕೆ ಡ್ಯಾಶ್ 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 ಬಿದ್ದಿದೆ. ನೋಡಿ, ಕಲ್ಲು ಬಿದ್ದಿದೆ. ಹೌದಾ? ತೊಂದರೆಯಾಗಿದೆ, ಹುಳ ಬಿದ್ದಿದೆ, ನೀರು ಬಿದ್ದಿದೆ. ನಾನೀಗಾಗಲೇ ಹೇಳಿಬಿಟ್ಟಿದ್ದೆ ಇದನ್ನು ಉತ್ತರನ ಒಂದನೇ ಬಿಟ್ಟ ಸ್ಥಳ ತುಂಬುವಾಗ. ಅದು ಉತ್ತರ ಬಂದದ್ದು ನೋಡ್ರಿ. ಸ್ವಲ್ಪ ಯೋಚನೆ ಮಾಡಿ ನೋಡೋಣ. ಈಗ ಅವರ ಅನ್ನಕ್ಕೆ ಡ್ಯಾಶ್ ಡ್ಯಾಶ್ ಬಿದ್ದಿದೆ. ಉತ್ತರ ನೋಡೋಣವಾ? ನೀವೆಲ್ಲರೂ ಉತ್ತರ ಕೊಟ್ಟು ಸರಿ ಇದೆ ಅಂತ ನೋಡೋಣವಾ? ಓಕೆ. ಈಗ ಅವರ ಅನ್ನಕ್ಕೆ ಹುಳ ಬಿದ್ದಿದೆ. ದೇವರಿಗೆ ಅನ್ನಕ್ಕಾಗಿ ಕೈ ಚಾಚಿದ್ದಾರೆ ಮುಂದಿಂದು. ಹೌದಾ? ಸರಿ ಮಕ್ಕಳೇ, ಇಲ್ಲಿವರೆಗೆ ನೀವು ಭಾಳ ಚೆನ್ನಾಗಿ ಪಾಠವನ್ನು ಕೇಳಿದ್ರಿ. ಓಕೆ, ಹಾಗಾದರೆ ಇವತ್ತು ನಾವು ನಿಮಗೆ ಅಂಥ ಒಂದು ಬರೀಲಿಕ್ಕೆ, ನಿಮ್ಮಲ್ಲಿರ್ತಕ್ಕಂತಹ ಒಂದು ಸಾಹಿತ್ಯವನ್ನು ಹೊರಗೆ ತರಲಿಕ್ಕಾಗಿ ಒಂದು ಚಟುವಟಿಕೆಯನ್ನು ಕೊಡ್ತೀನಿ. ಮಾಡ್ತೀರಲ್ಲ? ಏನಪ್ಪ ಈ ಚಟುವಟಿಕೆ ಅಂದರೆ, ಮಾಡಿದ್ದುಣ್ಣೋ ಮಾರಾಯ. ಈ ಕವನದಲ್ಲಿಯೇ ಬಂತದು. ಫಸ್ಟಿಗೆ ಮೊದಲನೇ ಒಂದು ನುಡಿಯಲ್ಲಿ ಬಂತು, ಮಾಡಿದ್ದುಣ್ಣೋ ಮಾರಾಯ ಅಂದರೆ ಪಾಠ ಪ್ರವೇಶದಲ್ಲಿ ಬಂತು. ಮಾಡಿದ್ದುಣ್ಣೋ ಮಾರಾಯ, ಈ ಗಾದೆ ಮಾತನ್ನು ವಿಸ್ತರಿಸಿ ಬರೆದುಕೊಂಡು ಬಂದು ನಿಮ್ಮ ಶಿಕ್ಷಕರಿಗೆ ತೋರಿಸಿ. ಏನದು ಮಾಡಿದ್ದುಣ್ಣೋ ಮಾರಾಯ ಅಂದರೆ, ಹಿಂದೆ ನಾನು ಏನನ್ನ ಮಾಡೀನಿ, ಮುಂದೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನು, ನೋವೇನಾಯಿತು, ಹಿಂದೆ ಒಳ್ಳೇದು ಮಾಡಿದ್ನಾ, ಈಗ ಒಳ್ಳೇದಾಯಿತು, ಹಿಂದೆ ಕೆಟ್ಟದ್ದು ಮಾಡಿದ್ನಾ, ಈಗ ಕೆಟ್ಟದ್ದಾಯ್ತು, ಹೀಗೆ ಮಾಡಿದ್ದುಣ್ಣೋ ಮಾರಾಯ. ಇದ್ರ ಮೇಲೆ ಸ್ವಂತ ಎಷ್ಟೇ ಇರಲಿ, ಅದು ಅರ್ಧ ಪೇಜ್ ಇರಲಿ, ಒಂದು ಪೇಜ್ ಇರಲಿ, ಎಷ್ಟೇ ಇರಲಿ ಅಷ್ಟು ಮಾಡ್ಕೊಂಬರ್ತೀರಾ? ಓಕೆ, ಎಲ್ರಿಗೂ ಧನ್ಯವಾದಗಳು ಪಾಠವನ್ನು ಕೇಳಿದ್ದಕ್ಕೆ. ಮತ್ತೆ ಮುಂದಿನ ಪಾಠದೊಂದಿಗೆ ನಾವು ಭೇಟಿಯಾಗೋಣವಾ? ಎಲ್ಲರಿಗೂ ನಮಸ್ಕಾರ.